ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಧೂರು ವಿಷ್ಣುಪ್ರಸಾದ ಕಲ್ಲೂರಾಯ. ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಇದೀಗ ಕೇಳಿ ಕಾವ್ಯಯಾನದ 18ನೇ ಹೆಜ್ಜೆ. ಶ್ರೀ ಗುರುಗಣಾಧಿಪತಯೇ ನಮಃ. ಜೀವನವು ನಾವು ಎಣಿಸಿದಂತೆ ಹೂವಿನ ಹಾಸಿಗೆಯೇನೂ ಅಲ್ಲ, ಮುಳ್ಳಿನ ಹಾಸಿಗೆಯೂ ಹೌದು. ಆದರೆ ಜೀವಿಸುವವನ ಆತ್ಮಶಕ್ತಿಗೆ ಅನುಗುಣವಾಗಿ ಹಾಸಿಗೆಯನ್ನು ಹೂವು ಅಥವಾ ಮುಳ್ಳಾಗಿ ಪರಿವರ್ತಿಸಿಕೊಳ್ಳಬಹುದು. ಆತ್ಮಶಕ್ತಿಯ ಉದ್ದೀಪನ ಸಂಸ್ಕಾರ ಮತ್ತು ನೈತಿಕತೆಯಿಂದ ಆಗ್ತದೆ. ಪ್ರಾಯದ ಪರಿವೆ ಇಲ್ಲದೆ ಈ ಕೆಲಸವನ್ನು ಪುರಾಣ ಶಾಸ್ತ್ರಗಳಿಂದ ಒಡಗೂಡಿದ ಸಮಾಜದ ಬದುಕಿನ ಅನುಭವಗಳನ್ನು ಸೇರಿಸಿಕೊಂಡು ರಚಿಸಲ್ಪಟ್ಟ ಕಾವ್ಯಗಳು ಮಾಡುತ್ತದೆ. ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣವು ಇದಕ್ಕೆ ಹೊರತಲ್ಲ. ಸೀತಾ ಕಲ್ಯಾಣದ ಭಾಗವನ್ನು ಸ್ವಾರಸ್ಯವಾಗಿ ವರ್ಣಿಸಿದ ಕವಿಯು ಕೆಲವು ಶಬ್ದಗಳ ಪ್ರಯೋಗದೊಂದಿಗೆ ಹಲವು ಚಿಂತನೆಗಳಿಗೆ ಅವಕಾಶವನ್ನು ನೀಡುತ್ತಾನೆ. ಶಿವಧನುಸ್ಸನ್ನು ಭಂಗ ಮಾಡಲು ಸೇರಿದ ರಾಜರ ಎದುರು ಜನಕನು ಆ ಕಾರ್ಯವನ್ನು ಮಾಡಿದವರಿಗೆ ನನ್ನ ಸೀತೆಯನ್ನು ವಿವಾಹ ಮಾಡಿಕೊಡುತ್ತೇನೆಂದು ಹೇಳಿದ ಗಳಿಗೆಯಲ್ಲೇ ರಾವಣ ಎದ್ದು ಹೋಗಿ ಹರಧನುಸ್ಸನ್ನು ಎತ್ತುವ ಪ್ರಯತ್ನ ಮಾಡುವಾಗಲೇ ಜಾರಿ ಬಿದ್ದು ಕೈ ಬಿಲ್ಲಿನ ಬದಿಯಲ್ಲೇ ಸಿಲುಕಿಕೊಂಡಾಗ ತನ್ನ ಸಹಾಯಕ್ಕಾಗಿ ಇಂದ್ರಜಿತು ದೇವಾಂತಕ ನರಾಂತಕರನ್ನು ಕರೆಯುತ್ತಾನೆ. ಅವರೆಲ್ಲರೂ ರಾವಣನಲ್ಲಿಗೆ ಧಾವಿಸಿ ಬರುತ್ತಾರೆ. ಬಿಲ್ಲನ್ನು ಎತ್ತುವ ಧಾವಂತದಲ್ಲಿ ಬಿಲ್ಲಿನ ಅಡಿ ಸಿಲುಕಿದ ರಾವಣ ರಕ್ತಕಾರಿ ಕೈ ಸೋತು ಬಿದ್ದಿದ್ದಾನೆ. ಅಲ್ಲಿಗೆ ಬಂದವರೆಲ್ಲರೂ ನೆತ್ತರೆಲ್ಲವ ತೊಳೆದು ಕಂಗಳನ್ನು ಒತ್ತುತ್ತಿದ್ದರು. ಧನುಜರುದಕದಿ ಸುತ್ತ ಸೂಸುವ ಕರುಳ ಹಿಡಿದು ಒಳಗೊತ್ತಿ ಸಂತವಿಸೆ ಅತ್ತಲಿತ್ತಲು ನೋಡಿ ನಾಚುತ ಹತ್ತಿ ಪೀಠವ ಸಾರಿ ಕುಳಿತನು. ಮೃತ್ಯು ಪರಿಹರಿಸಿತ್ತು ಬದುಕಿದೆನು ಒಮ್ಮೆ ಖಳನೆಲಲು. ಎಲ್ಲರೂ ಸೇರಿ ನೆತ್ತರ ಎಲ್ಲವನ್ನೂ ತೊಳೆದು ಕಣ್ಣುಗಳನ್ನು ಒತ್ತುತ್ತಿದ್ದರು. ಆರೈಕೆ ಮಾಡುತ್ತಾರೆ, ಮುಖ ತೊಳೆಸುತ್ತಾರೆ. ಸುತ್ತ ಹೊರಬಿದ್ದಿರುವ ಕರುಳನ್ನು ಹಿಡಿದು ಒಳಗೊತ್ತಿ ಸಂತವಿಸಿ ಸಮಾಧಾನ ಶಾಂತಿ ಮಾಡುತ್ತಿದ್ದಾರೆ. ಹಾಗೂ ಹೀಗೂ ಹೇಗೋ ಸುಧಾರಿಸಿಕೊಂಡ ರಾವಣ ಅತ್ತಲಿತ್ತಲು ನೋಡುತ್ತಾ ಆಗಿರುವ ಅವಮಾನದಿಂದ ನಾಚುತ್ತಾ ಅವನಿಗಾಗಿ ಇಟ್ಟಿದ್ದ ಪೀಠವನ್ನು ಅಲಂಕರಿಸುತ್ತಿದ್ದಾನೆ. ಅಬ್ಬಾ ಶಿವನೇ, ಮೃತ್ಯುಕಂಟಕ ದೂರಾಯಿತು. ನಾನು ಸತ್ತೇ ಎಂಬುದಾಗಿಯೇ ತಿಳಿದುಕೊಂಡಿದ್ದೆ. ಒಮ್ಮೆ ಬದುಕಿದನಲ್ಲ ಎಂದು ಮನಸ್ಸಲ್ಲೇ ಕೊರಗುತ್ತಾ ದುಃಖಿಸುತ್ತಾ ಇದ್ದಾನೆ. ಚಿತ್ತದೊಳಗೆ ದುಗುಡದಿಂದಲೇ ಪಶ್ಚಾತ್ತಾಪ ಪಡುತ್ತಾ ಇದ್ದಾನೆ. ಅಲ್ಲಿ ಸೇರಿದ್ದ ಮಂದಿಗೆ ಬಿಲ್ಲನ್ನು ಮುರಿಯುವ ಉತ್ಸಾಹ ಈಗ ಕಡಿಮೆ ಆಯಿತು. ಕೈಲಾಸವನ್ನೇ ಎತ್ತಿದ ರಾವಣನು ಬಿಲ್ಲಿನ ಅಡಿಯಲ್ಲಿ ಸಿಲುಕಿ ಸಂಕಟಕ್ಕೆ ಗುರಿಯಾದ ಗತಿಯನ್ನು ನೋಡಿದ ಉಳಿದವರು ನಮಗೆಲ್ಲ ಇದು ಎಣಿಸಲಾರದ ವಿಚಾರ. ಸೀತೆಯ ಬಗೆಗೆ ಆಗ್ರಹ ಇಟ್ಟುಕೊಳ್ಳುವುದೇ ಬೇಡ. ಆಕೆ ಹರಿಗೆ ಹೋಗಲಿ,
ನಮಗೆ ಆಕೆ ದಕ್ಕುವಳಲ್ಲ. ಬಿಲ್ಲನೆತ್ತುವ ಕಾರ್ಯ ನಮ್ಮ ತುತ್ತಲ್ಲ. ತುತ್ತು ಸವಿಯಾದದ್ದೇ ಆದರೂ ಬಾಯಿಗೆ ದಕ್ಕುವುದಿಲ್ಲ. ನಮಗೆ ಈ ಕಾರ್ಯ ಸಾಕು ಎಂದು ಯೋಚಿಸಿ ಯಾರೂ ಮತ್ತೆ ಪ್ರಯತ್ನ ಮಾಡಲು ಹೋಗಲಿಲ್ಲ. ಇತರ ರಾಮಾಯಣಗಳನ್ನು ಗಮನಿಸಿದರೆ ಹಲವು ಸಾಮಂತರಾಜರೆಲ್ಲರೂ ಪ್ರಯತ್ನಿಸಿ ಬಳಿಕ ರಾವಣನು ತನ್ನ ಬಲುಹನ್ನು ಪ್ರದರ್ಶಿಸಿ ಸೋತ ಮೇಲೆ ಶ್ರೀರಾಮನು ವೇದಿಕೆಗೆ ಬರುತ್ತಾನೆ. ಪ್ರಾಯ ಚರ್ವಿತ ಚರ್ವಣ ಆಗದ ಹಾಗೆ ಕವಿಯು ಇಲ್ಲಿ ಜಾಗ್ರತೆ ವಹಿಸಿದ್ದಾನೆ ಎಂದು ಕಾಣುತ್ತದೆ. ಹರಿ ಎಂಬ ಶಬ್ದಕ್ಕೆ ಕಪಿ, ಸಿಂಹ, ಸರ್ಪ, ವಿಷ್ಣು, ಸೂರ್ಯ, ಚಂದ್ರ ಇತ್ಯಾದಿ ಅರ್ಥಗಳಿವೆ. ಹಾಗೆ ಯಾರು ಬೇಕಾದರೂ ಮದುವೆಯಾಗಲಿ ಎಂಬುದಾಗಿ ಜನ ಹೇಳಿದ್ದುದರಲ್ಲಿ ವಿಷ್ಣುವಿನ ಹೆಸರೂ ಇದೆ. ನಾವು ಬೇಕಾದುದನ್ನು ಇಲ್ಲಿ ಅರ್ಥೈಸಿಕೊಳ್ಳಬಹುದು. ವಿಷ್ಣುವಿಗೆ ಸೀತೆ ದಕ್ಕುವಳು ಎಂಬ ವಿಚಾರವನ್ನು ಕವಿ ತಿಳಿಸುತ್ತಾನೆ. ಸೇರಿದ ಮಂದಿ ಬಿಲ್ಲನ್ನೆತ್ತುವ ಪ್ರಯತ್ನವನ್ನೇ ಬಿಟ್ಟಿದ್ದಾರೆ. ಆ ಹೊತ್ತಿಗೆ ಕೌಶಿಕನ ಪ್ರವೇಶ ಸಭೆಗೆ ಆಗುತ್ತದೆ. ಚಂದ್ರ ಸೂರ್ಯರಂತೆ ಬೆಳಗುವ ನಂದಿ ವಾಹನದನ ಪರಂದದಿ ಮುಂದೆ ವಿಶ್ವಾಮಿತ್ರನಾಥನ ಬಳಿಯಲೈ ತರಲು ಗೊಂದಣದಿ ಕುಳ್ಳಿರ್ದರಾಯರ ಮಂದಿ ಬೆರಗಾಗುತ್ತ ಚೆಲುವಿಕೆಗೆ ಅಂದಗೆಟ್ಟರು ರಾಮಚಂದ್ರನ ಕಾಂತಿ ಪಸರಿಸಿತು. ಚಂದ್ರ ಸೂರ್ಯರ ಹಾಗೆ ಬೆಳಗುವ ನಂದಿವಾಹನ ಧನಪರಂದದಿ ಅಂದರೆ ಕುಬೇರನ ಹಾಗೆ ಮುಂದೆ ವಿಶ್ವಾಮಿತ್ರ ಬಳಿಕ ರಾಮಲಕ್ಷ್ಮಣರು ಹೀಗೆ ಗಂಭೀರವಾದ ನಡಿಗೆಯಿಂದ ಸಭಾಪ್ರವೇಶ ಮಾಡ್ತಾ ಇದ್ದಾರೆ. ಈಗಾಗಲೇ ರಾವಣನ ಸಾಮರ್ಥ್ಯದ ಸೋಲಿನಿಂದ ಗೊಂದಲದಿಂದ ಕೂಡಿದ ಆ ರಾಜರುಗಳೆಲ್ಲ ಇವರ ಬರೋಣವನ್ನು ಕಂಡು ಬೆರಗಾಗ್ತಾ ಇದ್ದಾರೆ. ರಾಮ ಲಕ್ಷ್ಮಣರ ಲಕ್ಷಣಭರಿತ ಆಕರ್ಷಕ ವ್ಯಕ್ತಿತ್ವದ ಸೌಂದರ್ಯವನ್ನು ಕಂಡು ಆ ಚೆಲುವಿಕೆಗೆ ಮಾರು ಹೋಗ್ತಾ ಇದ್ದಾರೆ. ಅವರನ್ನು ಕಂಡರೆ ಅವರ ಮೇಲೆ ಏನೋ ಹೇಳಲಾಗದ ಒಂದು ಪ್ರೀತಿ, ಆಕರ್ಷಣೆ. ಆ ಇಡೀ ಸಭೆಯು ಇವರನ್ನು ನೋಡುತ್ತಾ ಇದೆ. ರಾಮಚಂದ್ರನ ಕಾಂತಿ ಪಸರಿಸಿತು. ಅವನಲ್ಲಿನ ದೇವಕಳೆ ಎಲ್ಲ ಕಡೆ ತುಂಬಿ ಹೋಯಿತು. ಇದನ್ನೆಲ್ಲ ಗಮನಿಸುತ್ತಿದ್ದ ರಾಜರ್ಷಿ ಜನಕನು ತಕ್ಷಣದಲ್ಲಿ ಅಲ್ಲಿಗೆ ಬಂದು ಕೌಶಿಕ ಮುನಿಯ ಚರಣ ದ್ವಂದ್ವದಲ್ಲಿ ಪೊಡವಟ್ಟು ಜನಕನೂ ಸಂದು ಪರಮಾನಂದ ಪುಳಕಿತನಾಗೆ ನೃಪರೊಡನೆ ಮುಂದೆ ರಾವಣ ನೆರಗದಿದ್ದನು ವೃಂದ ತಲೆಗಳ ಬಲುಕಿನಿ ಮುನಿವಂದ್ಯ ಕಂಡನು ಮುಳಿದು ಚರಣದಲೊತ್ತಿದನು ಧರೆಯ ಮುನಿವಂದ್ಯ ಕಂಡನು ಮುಳಿದು ಚರಣದಲೊತ್ತಿದನು ಧರೆಯ ಕೌಶಿಕ ಮುನಿ ಬಂದದ್ದೇ ತಡ. ತಕ್ಷಣ ಅವರನ್ನು ಸ್ವಾಗತಿಸಲು ಅಲ್ಲಿಗೆ ಜನಕನೂ ಬರುತ್ತಾನೆ. ಮುನಿಯ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾನೆ. ಕಣ್ತುಂಬ ಮುನಿಪೋತ್ತಮನನ್ನ ನೋಡಿ ರೋಮಾಂಚನಗೊಳ್ಳುತ್ತಿದ್ದಾನೆ. ಕೌಶಿಕನೆಂದರೆ ಅಪೂರ್ವವಾದ ಶಕ್ತಿ ಸಂಚಯ. ಅವನನ್ನು ಕಾಣುವುದೇ ಅಪೂರ್ವ ಜನ್ಮದ ಪುಣ್ಯ. ಅದರಲ್ಲೂ ಈ ಸಮಾರಂಭಕ್ಕೆ ಅವನ ಆಗಮನ. ಜನಕನ ಆನಂದಕ್ಕೆ ಪಾರವೇ ಇಲ್ಲ. ಅಲ್ಲಿದ್ದ ನೃಪ ಸಮೂಹವೆಲ್ಲ ವಂದಿಸುತ್ತಾ ಇದೆ. ಎಲ್ಲರಿಗೂ ಏನೋ ಹೇಳಲಾಗದ
ಪುಣ್ಯವನ್ನು ಅನುಭವಿಸಿದಂತಹ ಒಂದು ರೀತಿ ಆಗಿತ್ತು. ಯಾಕೆಂದರೆ ಸಾಧೂನಾಂ ದರ್ಶನಂ ಪುಣ್ಯಂ, ಮಹಾಸಾಧಕರನ್ನು, ತಪಸ್ವಿಗಳನ್ನು, ಮುನಿಪೋತ್ತಮರನ್ನು ಕಾಣುವುದೇ ಒಂದು ಪುಣ್ಯ. ಇನ್ನು ಪಾದ ಮುಟ್ಟಿ ನಮಸ್ಕರಿಸುವುದರಿಂದ ಸ್ಪರ್ಶನಂ ಪಾಪನಾಶನಂ, ಇದು ಎಲ್ಲರಿಗೂ ತಿಳಿದ ವಿಷಯ. ಇಲ್ಲಿ 10 ತಲೆಗಳಿರುವ ರಾವಣನ ಒಂದು ತಲೆಗೂ ಮುನಿಪೋತ್ತಮರಿಗೆ ನಮಸ್ಕರಿಸಬೇಕೆಂದು ತೋರಲಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳೆಂಬ 6 ಶತ್ರುಗಳನ್ನು ಯಾವನು ಜಯಿಸ್ತಾನೋ ಅಂಥವನು ಸದ್ಗತಿಯನ್ನು ಹೊಂದುತ್ತಾನೆ. ಒಂದು ವೇಳೆ ಆ ಶತ್ರುಗಳೇ ಅವನನ್ನು ಜಯಿಸಿಬಿಟ್ರೆ ಅವನು ತಾಳೆಯ ಮರದಿಂದ ಕೆಳಕ್ಕೆ ಬೀಳುವ ಫಲದಂತೆ ಅಧೋಗತಿಗೆ ಬೀಳುತ್ತಾನೆ. ಮನುಷ್ಯ ಅರಿಷಡ್ವರ್ಗಗಳ ದಾಸನಾಗಬಾರದು. ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಉಚಿತ ಸಮಯ ಎಂಬುದಿದೆ. ಹಾಗೆಯೇ ಪ್ರತಿ ಸಮಯಕ್ಕೂ ಆತನು ಮಾಡಬೇಕಾದ ಕೆಲಸವೂ ಒಂದಿದೆ. ಅದಕ್ಕೆ ಸಂಸ್ಕಾರ, ಪ್ರಜ್ಞಾವಂತಿಕೆ ಇರಬೇಕು. ಇಲ್ಲಿ ಅಹಂಕಾರ ತುಂಬಿದ ರಾವಣೇಶ್ವರನು ಕೌಶಿಕನನ್ನು ನಿರ್ಲಕ್ಷ್ಯ ಮಾಡಿದುದನ್ನು ಮುನಿಶ್ರೇಷ್ಠನು ನೋಡುತ್ತಾ ಇದ್ದಾನೆ. ಕೌಶಿಕನಿಗೆ ಸಿಟ್ಟು ಬಂತು. ಅನ್ಯಾಯ, ಅಪಮಾನ, ಅಹಂಕಾರ ಪ್ರದರ್ಶನವನ್ನು ಸಹಿಸದ ಕೌಶಿಕ ಮುನಿಯು ತನ್ನ ಕಾಲಿನಿಂದ ಧರೆಯನ್ನು ಒತ್ತುತ್ತಾ ಇದ್ದಾನೆ. ತಕ್ಷಣದಲ್ಲಿ ಕುಳಿತ ಸಿಂಹಾಸನ ಸಮೇತ ರಾವಣನು ಕೌಶಿಕನಿಗೆ ನಮಸ್ಕರಿಸುತ್ತಿದ್ದಾನೋ ಎಂಬ ಹಾಗೆ ಹೊರಳಿ ಬಿದ್ದನು. ಅಲ್ಲಿನ ದೇವತೆಗಳು, ರಾಜರುಗಳೆಲ್ಲ ನಗುತ್ತಾ ಇದ್ದಾರೆ. ಕೆಲವೊಮ್ಮೆ ಕೆಲವು ಸ್ಥಳಗಳಲ್ಲಿ ಮಾಡಬಾರದುದನ್ನು ಮಾಡಿದಾಗ ತಕ್ಷಣವೇ ಫಲಿತಾಂಶ ದೊರಕುತ್ತದೆ. ತಕ್ಷಣದಲ್ಲಿಯೇ ಅವಮಾನಗೊಂಡ ಕರಿಮನದ ರಾವಣನು ವಿನಯಶೀಲನಾಗಿ ಚಂದದಿಂದ ಅಷ್ಟು ಕೈಗಳನ್ನು ಮುಗಿದು ಮುನಿಪತಿಯ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಿದ್ದಾನೆ. ನಿನಗೆ ನಾನು ಶರಣು ಎಂಬ ಹಾಗೆ ಮತ್ತೆ ಎದ್ದು ತನ್ನ ಯಥಾಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೆ. ಕೃಷ್ಣ ಸಂಧಾನದ ಭಾಗ ನೆನಪಾಗ್ತದೆ ನಮಗೆ. ಈ ಸಂದರ್ಭದಲ್ಲಿ ನೆನಪಾಗುವಂತಹ ಆ ವಿಚಾರ, ಕೃಷ್ಣ ಸಂಧಾನದಲ್ಲಿ ಕೌರವನ ಸಭೆಗೆ ಕೃಷ್ಣ ಬಂದಾಗ ಕೌರವನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ವಂದಿಸುತ್ತಾರೆ. ಆಗ ಕೃಷ್ಣನು ತನ್ನ ಪಾದ ಉಂಗುಷ್ಟವನ್ನು ಧರೆಗೆ ಒತ್ತಿ ಸಿಂಹಾಸನ ಸಮೇತ ಕೌರವನು ತನ್ನ ಪಾದಕ್ಕೆ ಬೀಳುವ ಹಾಗೆ ಮಾಡ್ತಾನೆ. ಮತ್ತೆ ಸಾವರಿಸಿಕೊಂಡು ಅವಮಾನಗೊಂಡ ಕೌರವನು ತನ್ನ ಸೆರಗನ್ನು ಮುಖಕ್ಕೆ ಮರೆ ಮಾಡಿ ಯಥಾಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೆ. ಆದರೂ ನಮಸ್ಕರಿಸುವುದಿಲ್ಲ. ಇಲ್ಲಿ ಕರಿಮನದ ಅಂದರೆ ಅವಮಾನಗೊಂಡ ರಾವಣನು ಮತ್ತೆ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತಾನೆ. ಕವಿಯು ಪ್ರಯೋಗಿಸಿದ ಕರಿಮನದ ಎಂಬ ಶಬ್ದ ಔಚಿತ್ಯಪೂರ್ಣವೆನಿಸಿದೆ. ಮಹಾಭಾರತದ ಈ ಸನ್ನಿವೇಶವನ್ನು ಬಹಳ ಜಾಣ್ಮೆಯಿಂದ ಇಲ್ಲಿ ರಾವಣೇಶ್ವರನ ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ದಾನೆ. ವರ್ತಮಾನ ಕಾಲದಲ್ಲಿ ಕೆಲವರ ನಡೆಯನ್ನು ನೋಡಿದರೆ ಅವರ ಬದುಕು ಪೂರ್ತಿ ಕರಿಮನದಿಂದಲೇ ಕೂಡಿರುತ್ತದೆ. ಇಲ್ಲಿ ಕರಿಮನ ಎಂದರೆ ಮನಸ್ಸು ಕಪ್ಪಾಗಿ, ಅರ್ಥಾತ್ ಜಾಡ್ಯ, ಕತ್ತಲು, ಉತ್ಸಾಹ ಇಲ್ಲದವರ ಹಾಗೆ ಎಂಬುದಾಗಿಯೂ ತಿಳಿದುಕೊಳ್ಳಬಹುದು. ಸಭೆಗೆ ಬಂದ ಕೌಶಿಕನ ಜತೆಯಲ್ಲಿ ಅವಿರಳದ ಕಾಂತಿಯಿಂದ ಶೋಭಿಸುವ ರಾಮಲಕ್ಷ್ಮಣನನ್ನು ಗಮನಿಸುತ್ತಾನೆ. ಓ ಮುನಿವರ, ಭುವನ ಮೋಹನ ರೂಪ ಲಕ್ಷ್ಮೀವಂತರು ಇವರಿಬ್ಬರು ಯಾರು ಎಂದು ಕೇಳುತ್ತಾನೆ. ಭುವನಪತಿ ದಶರಥನ ಸುತರು ಇವರು. ನೇರ ಉತ್ತರ ಕೌಶಿಕನದ್ದು. ತಕ್ಷಣದಲ್ಲಿ ಕೌಶಿಕನು ಸಂತೋಷಭರಿತನಾಗಿ, ಮುನಿಪೋತ್ತಮನೇ, ಇವರು ಈ ಧನುರ್ಭಂಗ ಮಾಡಿದರೆ ನಾನು ಕೃತಕೃತ್ಯನಾಗ್ತೇನೆ, ನನಗೆ ಸಂತೋಷ ಆಗ್ತದೆ, ನನ್ನ ಜನ್ಮ ಸಾರ್ಥಕವಾಗ್ತದೆ ಎಂದು ಹೇಳಿ ವಂದಿಸುತ್ತಿದ್ದಾನೆ. ಮತ್ತೆ ಮುಂದುವರಿಯುತ್ತಾ ಹೇಳುತ್ತಾನೆ, ಚೆಲುವಿರಲು ಸಿರಿಗಿಲ್ಲ ವಿದ್ಯದ ಬಲುಮೆಯುಳ್ಳರೆ ರೂಪಭಾಗ್ಯವು ನೆಲೆಸಿತು. ಆದರೆ ಕುಲವು ಕೂಡದು, ಕುಲಿಗೆ ಬಲವಿಲ್ಲ. ಚೆಲುವು ಕುಲ ಸಿರಿ ವಿದ್ಯವಿದ್ದರಲಿ ಸುಲಭರಾದರೆ ಬಿಲ್ಲನೆತ್ತಿಸೂ. ಬಲುಗ ತೋರಲಿ ಮುನಿಪ ಸೀತೆಯ ನಿತ್ಯ ನಾನು, ಸೀತೆಯ ನಿತ್ಯ ನಾನು ಎಂದ. ಮುನಿವರಿಯ,
ಈ ಜಗತ್ತು ಕೆಲವೊಮ್ಮೆ ವಿಚಿತ್ರವಾಗಿ ಕಾಣುತ್ತದೆ. ಪರಿಪೂರ್ಣ ಗುಣಸಂಪೂರ್ಣ ಎಂಬ ಶಬ್ದಕ್ಕೆ ಉದಾಹರಣೆಯಾಗಿ ಯಾರೂ ಸಿಗುವುದಿಲ್ಲ. ಚೆಲುವಿದ್ದರೆ ಶ್ರೀಮಂತಿಕೆ ಇಲ್ಲ, ಇವೆರಡು ಇದ್ದರೆ ವಿದ್ಯೆ ಇಲ್ಲ. ಎಲ್ಲವೂ ಇದೆ ಎಂದಾದರೆ ಸೌಭಾಗ್ಯ, ಇವೆಲ್ಲ ಇದ್ದರೆ ಕುಲದ ಕೊರತೆ ಕಾಡುತ್ತದೆ, ಅದೃಷ್ಟ ಇಲ್ಲ. ಇದು ಹೆಚ್ಚಾಗಿ ಲೋಕದಲ್ಲಿ ಕಾಣುವ ಪರಿಸ್ಥಿತಿ. ಆದರೆ ಚೆಲುವು, ಕುಲ, ಸಿರಿ, ವಿದ್ಯೆ ಇವೆಲ್ಲವೂ ಇವರಲ್ಲಿ ಸಮ್ಮಿಳಿತವಾಗಿದ್ದರೆ ಈ ಬಿಲ್ಲನ್ನು ಇವರಿಂದ ಎತ್ತಿಸು. ಅವರ ಪರಾಕ್ರಮ ಈ ಸಭೆಯಲ್ಲಿ ನಡೆಯಲಿ, ಪ್ರದರ್ಶನಗೊಳ್ಳಲಿ. ಧನುರ್ಭಂಗ ಆಯಿತು ಎಂದಾದರೆ ಸೀತೆಯನ್ನು ನಾನಿತ್ತೆ, ಸೀತೆಯೂ ಅವನ ಪಾಲಾಗ್ತಾಳೆ, ನಾನೇ ಧಾರೆ ಎರೆದು ಕೊಡುತ್ತೇನೆ ಎಂದು ಹೇಳುತ್ತಾನೆ. ತಕ್ಷಣ ಲಕ್ಷ್ಮಣ ಎದ್ದು ಮುನಿಯ ಚರಣಕ್ಕೆ ನಮಸ್ಕರಿಸುತ್ತಾ, ಗುರುವರ್ಯ, ನನಗೆ ಆಶೀರ್ವದಿಸಿ, ಅನುಗ್ರಹ ಮಾಡಿ, ನಾನು ಬಿಲ್ಲನ್ನು ಎತ್ತಿ ಹೆದೆಯೇರಿಸುತ್ತೇನೆ, ಸೀತೆಯನ್ನು ರಾಮ ವಿವಾಹವಾಗಲಿ ಎಂದಾಗ ಕೌಶಿಕನು ಹೇಳುತ್ತಾನೆ, ಲಕ್ಷ್ಮಣ, ಬೇಡ ಬೇಡ, ತಾಳ್ಮೆಯಿಂದ ಇರು, ರಾಮನೇ ಈ ಕೆಲಸವನ್ನು ಮಾಡುತ್ತಾನೆ. ಮುನಿಯು ಇಷ್ಟು ಹೇಳಿದ್ದೇ ತಡ ಶ್ರೀರಾಮನು ಹೇಳುತ್ತಾನೆ. ಜಡೆಯ ಜೀಯನ ಚರಣಕ್ಕೆ ಎರಗುತ್ತಾನೆ. ಕಡಗ ಕಂಕಣಗಳನ್ನು ಸರಿಪಡಿಸಿ ಸೆರಗನ್ನು ಎಳೆದು ಕಟ್ಟಿ ಮುನಿಪೋತ್ತಮನ ನಗೆಮುಖದ ಆಶೀರ್ವಾದವನ್ನು ಪಡೆದು ಸಡಗರದಿಂದ ಬಿಲ್ಲಿನ ಸಮೀಪ ಬರುತ್ತಿದ್ದಾನೆ. ಪೊಡವಿಪತಿಗಳು, ರಾಜರುಗಳೆಲ್ಲ ಈ ದೃಶ್ಯವನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಟು ಆಶ್ಚರ್ಯದಿಂದ ನೋಡುತ್ತಾ ಇದ್ದಾರೆ. ರಾಮನ ಈ ಗಂಭೀರ ನಿಲುವನ್ನು, ಸೌಂದರ್ಯವನ್ನು ಅಲ್ಲಿ ನೆರೆದಿರುವ ಸುಂದರಾಂಗಿಯರೆಲ್ಲ ಸವಿಯುತ್ತಾ ಇದ್ದಾರೆ. ಎಲ್ಲರ ನೋಟ ರಾಮನ ಮೇಲೆ. ಅಷ್ಟು ಹೊತ್ತಿಗೆ ಸೌಮಿತ್ರಿ ಹೇಳುತ್ತಿದ್ದಾನೆ, ಮತ್ತ ಗಜ ದಶಕೋಟಿ ಎಳೆದ ಆ ಕೃತ್ತಿವಾಸನ ಧನುವನು ಇವ ತಾನೆತ್ತುವನು ಗಡ. ನೋಡು ನೋಡು ಎನ್ನುತ್ತ ಅಖಿಲ ಜನ ನಿವಹ ಅರ್ತಿಯಲಿ ನೆರೆ ನೋಡುತ್ತಿರ್ದುದು. ಸುತ್ತ ಕಂಚುಕಿ ನಿಕರ ತೊಲಗಿಸೇ ಚಿತ್ತ ಜಾತನ ತಾತ ಕಾತರವಿಲ್ಲದೆ, ಚಿತ್ತ ಜಾತನ ತಾತ ಕಾತರವಿಲ್ಲದೆ ಐತಂದ. ಭೂಮಿಯೇ ಬೆನ್ನನ್ನು ಸರಿಪಡಿಸಿಕೋ, ಭೂಮಿಯನ್ನು ಹೊತ್ತಿರುವ ಆದಿಶೇಷನೇ ಸಿದ್ಧನಾಗಿರು, ಧರೆಯಡಿ ಇರುವ ಆದಿಕೂರ್ಮನೇ ಇನ್ನು ಕುಪ್ಪಳಿಸಬೇಡ, ರಾಮ ಧನುಸ್ತನ್ನ ಎತ್ತುತ್ತಿದ್ದಾನೆ ಎಂದು ಹೇಳಿದ್ದೇ ತಡ ಇವನ ಧೀರತನವನ್ನು ನೋಡಬೇಕು ಎಂಬುದಾಗಿ ಕುತೂಹಲದಿಂದ ಇದ್ದ ಎಲ್ಲರೂ ಕೂಡ ಮುಂದೇನು ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಎಲ್ಲರಿಗೂ ಆಶ್ಚರ್ಯ. ಬಲಿಷ್ಠವಾದ 10 ಕೋಟಿ ಆನೆಗಳು ಎಳೆದು ಸಭೆಗೆ ತಂದ ಆ ಪರಶಿವನ ಧನುಸ್ಸನ್ನು ತಾನು ಎತ್ತುತ್ತೇನೆಂದು ಈ ಹುಡುಗ ಬಂದಿದ್ದಾನಲ್ಲ, ಏನಿದು ಸಾಧ್ಯವೇ? ನೋಡೋಣ ನೋಡೋಣ, ಮುಂದೆ ನಡೆಯಲಿರುವ ಅದ್ಭುತಕ್ಕೆ ನಾವೇ ಸಾಕ್ಷಿಯಾಗೋಣ. ಒಂದು ಕಡೆ ರಾಮನ ಆಕರ್ಷಣೀಯ ವ್ಯಕ್ತಿತ್ವ, ಅವನ ಅನನ್ಯ ದೈವೀ ಶಕ್ತಿಯ ಪ್ರಭಾವಲಯದ ಎದುರು ಎಲ್ಲರೂ ನೋಟಕರೆಯಾಗಿದ್ದಾರೆ. ಎಲ್ಲರಿಗೂ ಏನೋ ಈ ದೃಶ್ಯವನ್ನು ಪ್ರೀತಿಯಿಂದ ಸಂತೋಷದಿಂದ ನೋಡುವುದು ಒಂದು ಸಂಭ್ರಮ ಎನ್ನಿಸ್ತಾ ಇದೆ. ರಾಮನು ಬಿಲ್ಲನ್ನು ಎತ್ತಲು ಬರುವಾಗ ಆ ಬದಿಯ ಈ ಬದಿಯಲ್ಲಿ ಇದ್ದಂತಹ ಸೇವಕರು ದಾರಿ ಮಾಡಿಕೊಡುತ್ತಾ, ಆ ಕಡೆ ಹೋಗಿ ಈ ಕಡೆ ಹೋಗಿ, ರಾಮ ರಾಮ ಹೀಗೆ ಬಾ ಹೀಗೆ ಬಾ ಎಂದು ವಿನಯದಿಂದ ಪ್ರೀತಿಯಿಂದ ಹೇಳುತ್ತಿದ್ದರೆ, ಚಿತ್ತಜಾತನ ತಾತ ಅಂದರೆ ಶುದ್ಧ ಬ್ರಹ್ಮ ಪರಾತ್ಪರನಾದ ಶ್ರೀರಾಮ ಏನೊಂದೂ ಕಾತರ ಇಲ್ಲದೆ ಧನುಸ್ಸಿನ ಸಮೀಪ ಬರುತ್ತಿದ್ದಾನೆ. ಅವನಲ್ಲಿ ಯಾವುದೇ ಉದ್ವೇಗ, ಉದ್ರೇಕ, ಅಹಂಕಾರ, ಮದ, ಸಂಶಯ ಏನೂ ಇಲ್ಲ. ಸ್ಥಿತಪ್ರಜ್ಞನಾಗಿ ಕಾರ್ಯೋನ್ಮುಖನಾಗುತ್ತಿದ್ದಾನೆ. ನೀಲ ಮೇಘಶ್ಯಾಮ ನಿತ್ಯಾನಂದ ಧಾಮನಿಗೆ ಇದೆಲ್ಲ ಲೀಲಾ ನಾಟಕ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 18ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು
ಮಧೂರು ವಿಷ್ಣುಪ್ರಸಾದ ಕಲ್ಲೂರಾಯ. ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.